ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ವಿತಿನ್ 2 ಅವರ್ಸಲ್ಲಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತೀನಿ ಅನ್ನೋ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯೊಳಗಿನ ನನ್ನ ದಿನಚರಿ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಊಟ ಮುಗಿಸ್ಕೊಂಡು ಹಸುಗಳಿಗೆ ನೀರಿಡೋಣ ಅಂತ ಹೇಳಿ ದನಿನ ಮನೆಗೆ ಬಂದೆ. ನಮ್ಮ ಮನೇಲಿ 3 ಹಸು 3 ಕರುಗಳಿದೆ. ಅದಕ್ಕೆಲ್ಲ ನೀರಿಟ್ಟು ಬೂಸ ಇಟ್ಟು ಹೋಗೋಣ ಅಂತ ಹೇಳಿ ಬಂದು ಒಂದೊಂದಾಗಿ ಎಲ್ಲ ಹಸುಗಳಿಗೂ ನೀರು ಕುಡಿಸಿ ನಂತರ ಕರುಗಳಿಗೆಲ್ಲ ಬೂಸ ತಿನ್ನಿಸಿ ಹಸು ಕೆಲಸನೆಲ್ಲ ಮುಗಿಸ್ಕೊಂಡೆ. ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ವಾಷಿಂಗ್ ಮಿಷಿನ್ ಇಲ್ಲ. ಹಾಗಾಗಿ ಕೈಯಲ್ಲೇ ಬಟ್ಟೆ ಒಗೆಯೋದ್ರಿಂದ ಬೆಳಿಗ್ಗೆನೇ ಬಟ್ಟೆನ ಒಗೆದು ಒಣಗಾಕಿದೆ. ಬಟ್ಟೆಗಳೆಲ್ಲ ಒಣಗಿತ್ತು. ಬಟ್ಟೆಗಳನ್ನೆಲ್ಲ ತಂದು ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಬಟ್ಟೆಗಳನ್ನೆಲ್ಲ ಕೈಯಲ್ಲಿ ಒಗೆಯೋದ್ರಿಂದ ಯಾವುದೇ ರೀತಿಯಾದಂತಹ ಎಕ್ಸಸೈಸ್ನ ಅಗತ್ಯ ಇಲ್ಲ. ಯಾಕಂದರೆ ಬಟ್ಟೆ ಕೈಯಲ್ಲಿ ಒಗೆಯೋದ್ರಿಂದ ಪೂರ್ತಿ ನಮ್ಮ ಬಾಡಿಗೆಲ್ಲ ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ನಾವು ಕೈಯಲ್ಲೇ ಬಟ್ಟೆ ಒಗೆಯೋದು. ಅದು ಆಮೇಲೆ ನಮ್ಮ ಬಟ್ಟೆಗಳಲ್ಲೇ ನಮ್ಮ ಅತ್ತೆ ಮಾವನ ಬಟ್ಟೆ ಎಲ್ಲ ತುಂಬಾ ಗಲೀಜಾಗಿರುತ್ತೆ. ಅದನ್ನು ಮಿಷಿನ್ಗೆ ಹಾಕೋದು ಅದೇನೋ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಕೈಯಲ್ಲೇ ಒಗಿತೀನಿ. ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಕೊಂಡ್ಮೇಲೆ ಅಕ್ಕಿನ ನೆನೆ ಹಾಕಿದೆ. ಬೆಳಗ್ಗೆಗೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿನೂ ಸಹ ರುಬ್ಬಿ ಎತ್ತಿಟ್ಕೊಂಡೆ. ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ಅಮ್ಮ ಏನಾದರೂ ಮಾಡಿಕೊಡಮ್ಮ ತಿನ್ನೋದಕ್ಕೆ ಅಂತ ಕೇಳ್ತಿರ್ತಾರೆ. ಹಾಗಾಗಿ ಇವತ್ತು ಪಿಜ್ಜಾ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೇ ಸಾಸ್ ಎಲ್ಲ ಮನೇಲೇ ರೆಡಿ ಮಾಡ್ಕೊಳ್ತೀನಿ. ನನ್ನ ಮಗಳಿಗೆ ಈ ಥರ ಫುಡ್ ಅಂದರೆ ತುಂಬಾ ಇಷ್ಟ. ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು. ನನ್ನ ಮಗ ಅಷ್ಟು ಇಷ್ಟಪಡಲ್ಲ, ತಿಂತಾನೆ. ಆದರೆ ಅವನಿಗೆ ಸ್ವಲ್ಪ ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾನೆ. ನಾನು ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ಈ ಥರ ತಿಂಡಿಗಳನ್ನೆಲ್ಲ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಕ್ಕಿನ ರುಬ್ಬಿ ಎತ್ತಿಟ್ಕೊಂಡ್ಮೇಲೆ ಸಾಸ್ ಮಾಡ್ಕೊಳ್ಳೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಸ್ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಸ್ವಲ್ಪ ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದು ಬೇಯುವಷ್ಟರಲ್ಲಿ ಮನೇಲಿ ಒಂದು ಜೋಳ ಇತ್ತು. ಆ ಜೋಳನ ಬಿಡಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇದು ಬೆಂದಿತ್ತು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಪೇಸ್ಟ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ, ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಅದು ಗಟ್ಟಿಯಾಗೋ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅಷ್ಟರಲ್ಲಿ ಇಲ್ಲಿ ಹಿಟ್ಟು ಕಲಸಿಡೋಣ ಅಂತ ಹೇಳಿ ಮೈದಾ, ಬೇಕಿಂಗ್ ಸೋಡಾನ ಹಾಕ್ಕೊಂಡು ಹಿಟ್ಟನ್ನ ಕಲಸಿ ಎತ್ತಿಡ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಥರದ ಈಸ್ಟ್ ಆಗಲಿ ಯೂಸ್ ಮಾಡಿಲ್ಲ.
ರೆಡಿಯಾಗಿತ್ತು. ಕೊನೆಯಲ್ಲಿ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಈಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಅಷ್ಟರಲ್ಲಿ ಹೋಗಿ ನಾನು ಹಾಲು ಕರೆದು ಡೈರಿಗೆ ಹಾಕಿ ಬರೋ ಅಷ್ಟರಲ್ಲಿ 4:50 ಇನ್ನೇನು ಮಕ್ಕಳು 5 ಗಂಟೆಗೆ ಸ್ಕೂಲಿಂದ ಬರ್ತಾರೆ ಅಂತ ಹೇಳಿ ಅಷ್ಟರಲ್ಲಿ ಪಿಜ್ಜಾ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಹಿಟ್ಟನ್ನ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು 3 ಉಂಡೆ ರೀತಿ ಮಾಡಿಕೊಂಡು ಹಿಟ್ಟನ್ನ ಚಪಾತಿ ಥರ ಒತ್ತಿ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ, ಇನ್ನೊಂದು ಕಡೆ ನಾನೇ ಮನೆಯಲ್ಲಿ ಮಾಡ್ಕೊಂಡಿದ್ದಂಥ ಪನ್ನೀರನ್ನ ತುರಿದು ಹಾಕ್ಕೊಂಡು ಅದು ಸ್ವಲ್ಪ ಸಾಸ್ ಹಚ್ಚಿ ಅದಕ್ಕೆ ಪನ್ನೀರ್ ಹಾಕಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಮತ್ತು ಬೇಯಿಸಿಟ್ಕೊಂಡಿರ್ತಕ್ಕಂಥ ಜೋಳ ಇಷ್ಟನ್ನು ಹಾಕಿ ಮತ್ತೆ ಅದರ ಮೇಲೆ ಇನ್ನೊಂದು ಸ್ವಲ್ಪ ಪನ್ನೀರ್ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಅದು ಬೆಂದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಂತಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಕಟ್ ಮಾಡಿ ಮಕ್ಕಳಿಗೂ ಕೊಟ್ಟು, ನಮ್ಮ ಅತ್ತೆನೂ ಸಹ ತಿಂತಾರೆ, ಅವ್ರಿಗೂ ಕೊಟ್ಟು ನಾನು ತಿಂದು ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರಿಗೂ ಮಾಡಿಕೊಟ್ಟೆ. ಅವರು ತಿಂದರು. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದಕ್ಕೆ ಯಾವುದೇ ರೀತಿಯ ಆರಿಗ್ಯಾನೋ ಅದನ್ನೆಲ್ಲ ಏನೂ ಯೂಸ್ ಮಾಡಿಲ್ಲ. ಮನೇಲಿರೋವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತಿಂದ್ವಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.